ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಹೋಮ್ ಮೇಡ್ ಕಂಟೆನೆನ್ಸ್ ಮಿಲ್ಕ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೆಚ್ಚಿನ ಹಣ ಕೊಟ್ಟು ತರೋ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ತುಂಬಾ ಈಸಿ ಇದೆ ಮಾಡೋದು. ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ, ಕೆನೆ ಭರಿತ ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕೆನೆ ಇರಬೇಕು ಹಾಲು. ಆದಷ್ಟು ಗಟ್ಟಿ ಇರುವಂಥ ಹಾಲನ್ನು ತಗೊಳ್ಳಿ. ಇವಾಗ 1 ಬೌಲ್ ಸಕ್ಕರೆನ ತೊಗೊತಾ ಇದ್ದೀನಿ. ಅಂದರೆ ಗ್ರಾಮಲ್ಲಿ ಹೇಳಿದರೆ 150 ಗ್ರಾಮ್ ತೊಗೊಂಡಿರೋದು ಸಕ್ಕರೆನ ತೊಗೊಂಡಿರೋದು. ಕರೆಕ್ಟಾಗಿ ಅದು ಕರಗಬೇಕು. ಸಕ್ಕರೆ ಚೆನ್ನಾಗಿ ಕುದಿಬೇಕು ಹಾಲು. ನೋಡಿ, ಈ ರೀತಿ ಇದ್ರ ಮುಕ್ಕಾಲು ಭಾಗ ಹೋಗಿ ಕಾಲು ಭಾಗ ಅಷ್ಟೇ ಆಗಬೇಕು ಹಾಲಿದು, ಅಲ್ಲಿ ತನಕ ಕುದಿಸ್ಬೇಕು. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇವಾಗ ಇದನ್ನು ಸ್ಟೋವ್ನ ಹೈ ಮತ್ತು ಲೋ ಮಾಡ್ತಾನೆ ಇರಬೇಕು. ಇವಾಗ ಇದನ್ನು ನಿಂತಿದ್ದೇ ಮಾಡಬೇಕಂತ ಏನಿಲ್ಲ. ಇವಾಗ ನೋಡಿ, ಈ ಥರ ಒಂದು ಸ್ಪೂನನ್ನು ಇಟ್ಟು ನಾವು ಬೇರೆ ಕೆಲಸನೂ ಮಾಡ್ಬೋದು. ಇದು ಹುಕ್ಕು ಬಂದ್ರೂ ಕೆಳಗೆ ಬೀಳಲ್ಲ. ಈ ರೀತಿ ಇಟ್ಬಿಟ್ರೆ ಅದು ಚೆನ್ನಾಗಿ ಕುದೀತಾ ಇರುತ್ತೆ. ನೋಡಿ, ಈ ರೀತಿ ಇಡಬೇಕು. ಯಾವುದಾದ್ರೂ ಅಷ್ಟೇ, ಯಾವುದಾದ್ರೂ ಈ ಥರ ಅಡ್ಡಿಟ್ಬಿಟ್ರೆ ಈ ಥರ ನೋಡಿ ಉಕ್ಕು ಬರುವಾಗ ಈ ಥರ ಕೆಳಗೆ ಬೀಳೋದೇ ಇಲ್ಲ. ಅಂದರೆ ಸ್ಟೋವ್ನ ಹೈ ಮತ್ತು ಲೋ ಮಾಡ್ತಾನೆ ಇರಬೇಕು, ಚೆನ್ನಾಗಿ ಕುದಿಸ್ತಾ ಇರಬೇಕು. ನೋಡಿ, ಈ ರೀತಿ ಅದು ಮೇಲೆ ಬಂದ್ರೂ ಅದು ಕೆಳಗೆ ಬೀಳ್ತಾ ಇಲ್ಲ. ಈ ಥರ ಅಡ್ಡಿಟ್ಬಿಟ್ರೆ ಅದು ಬೀಳೋದೇ ಇಲ್ಲ ಹಾಲು ಕೆಳಗೆ. ಆದರೆ ಹೈ ಮತ್ತು ಸ್ಲೋ ಮಾಡ್ಕೊತಾನೆ ಇರಬೇಕು ಸ್ಟೋವ್ನ. ನೋಡಿ, ಈ ರೀತಿ ಅದು ಅರ್ಧ ಲೀಟರ್ ಇರೋದು ಕಾಲು ಭಾಗ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಹಾಲನ್ನು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ನೋಡಿ, ಈ ಥರ ನಾನು ಕೆನೆ ಭರಿತ ಹಾಲನ್ನು ತೊಗೊಂಡಿರೋದು. ಆದಷ್ಟು ಗಟ್ಟಿರೋಂಥ ಹಾಲನ್ನು ತಗೊಳ್ಳಿ. ನೋಡಿ, ಸೈಡ್ ಇರೋದನ್ನು ಈ ಥರ ಮೇಲೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೈಡು ಇಲ್ಲ, ಕೆನೆ ಇರುತ್ತೆ, ಅದನ್ನು ಈ ಥರ ತೆಗೆದು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ, ನಾನು ಇದು ಚೆನ್ನಾಗಿ ಕುದೀಲಿ. ಇವಾಗ ನಾನು 3 ಟೀ ಸ್ಪೂನಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ಇದಕ್ಕೆ 5 ರಿಂದ 6 ಟೀ ಸ್ಪೂನಷ್ಟು ಹಾಲನ್ನು ಹಾಕ್ತಿದ್ದೀನಿ. ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹಾಕೋಬೇಡಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಆಲ್ರೆಡಿ ಹಾಲನ್ನು ತೊಗೊಂಡು ಚೆನ್ನಾಗಿ ಕುದಿಸಿರ್ತೀವಿ. ನಾವು ಎಕ್ಸ್ಟ್ರಾ ಮತ್ತೆ ಹಾಲು ಹಾಕಿದ್ರೆ ಮತ್ತೆ ನಾವು ಅದನ್ನು ಕುದಿಸ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು 5 ರಿಂದ 6 ಟೀ ಸ್ಪೂನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಮಾತ್ರ ಪರ್ಫೆಕ್ಟಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಇವಾಗ ಕುದೀತಿರುವ ಹಾಲಿಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಅದು ಸ್ವಲ್ಪ ಈ ಥರ ಬಿಡಿ ಆಗಿರುತ್ತೆ. ಅದೇನೂ ಆಗಲ್ಲ, ಕೆನೆ ಇರುತ್ತೆ, ಹಾಗಾಗಿ ಅದರಿಂದ ಏನೂ ಆಗೋದಿಲ್ಲ ಅದು. ಇವಾಗ ನೋಡಿ, ಮಿಕ್ಸ್ ಮಾಡ್ತಾ ಇದನ್ನು ಹಾಲಲ್ಲಿ ಈ ಥರ ಹಾಲಿನ ಪೌಡ್ರು ಮತ್ತು ಹಾಲು ಹಾಕಿರೋದನ್ನು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದನ್ನು ಹೆಚ್ಚು ಕಮ್ಮಿ 35 ರಿಂದ 40 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನನಗೆ ಅಷ್ಟೇ ಟೈಮ್ ಬೇಕಾಗಿದೆ ಇದು ಮಾಡೋಕ್ಕೆ. ಹಾಗಾಗಿ ಇದನ್ನು 35 ರಿಂದ 40 ನಿಮಿಷ ಟೈಮ್ ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದ್ದು ಈಗ ನೋಡಿ ಈ ಥರ ಗಟ್ಟಿಯಾಗಿದೆ. ಈ ಥರ ಚೆನ್ನಾಗಿ
25ರಿಂದ 40 ನಿಮಿಷ ಕುದ್ದ ನಂತರ ಈ ಥರ ಗಟ್ಟಿ ಆಗುತ್ತೆ. ಹಾಲಿನ ಪೌಡ್ರನ್ನ ತುಂಬ ಹಾಕಕ್ಕೆ ಹೋಗಬೇಡಿ, 3 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಅರ್ಧ ಲೀಟರ್ ಹಾಲಿಗೆ. ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಈ ಥರ ಬಿಡಿ ಬಿಡಿ ಇದೆ ನೋಡಿ. ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಸ್ವಲ್ಪ ಬಿಟ್ರೂ ಇವಾಗ ಸ್ವಲ್ಪನೂ ಕೈ ಬಿಡದೆ ಹಾಗೆ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ಎಲ್ಲ ಕೆಳಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇದು ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ ನಾವು ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಜಾರಲ್ಲಿ ನಾವು ಚಟ್ನಿ ಏನಾದರೂ ಬೇರೆ ಬೇರೆನ ಖಾರದ ಐಟಮ್ನ ನಾವು ರುಬ್ಬಿರ್ತೀವಿ, ಹಾಗಾಗಿ ಖಾರ ಖಾರ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿ ತೊಗೊತಿದ್ದೀನಿ ನೋಡಿ. ಅಂತ 2 ಸಲ ಆನ್ ಆಫ್ ಮಾಡಿ ತೊಗೊಂಡು ಅದು ನೀರನ್ನು ತೆಗಿಬೇಕು. ಇವಾಗ ಅದನ್ನು ಗಟ್ಟಿಯಾಗಿರುವಂಥ ಹಾಲು ಹಾಕ್ತಾಯಿದೆ ನೋಡಿ. ಈ ಥರ ಇದು ಬಿಡಿ ಬಿಡಿಯಾಗಿ ದಪ್ಪ ದಪ್ಪಾಗಿರುತ್ತೆ. ಇವಾಗ ಮಿಕ್ಸರಿಗೆ ಹಾಕಿದ ಮೇಲೆ ಸ್ಮೂತಾಗಿ ಲಿಕ್ವಿಡ್ ಥರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಆನ್ ಆಫ್ ಮಾಡಿ 1-2 ನಿಮಿಷ ಮಾಡಿದರೆ ಕರೆಕ್ಟಾಗಿ ಕಂಟೆನೆನ್ಸ್ ಮಿಲ್ಕು ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನಾವು 6ರಿಂದ 7 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರು ಏನೂ ಆಗಲ್ಲ. ನಾವು ಇವಾಗ ಶಾವಿಗೆ ಪಾಯಸ ಏನಾದ್ರೂ ಪಾಯಸ ಮಾಡುವಾಗ 2ರಿಂದ 3 ಟೀ ಸ್ಪೂನಷ್ಟು ಹಾಕಿ ಮಾಡೋದ್ರಿಂದ ಪಾಯಸ ತುಂಬ ಚೆನ್ನಾಗುತ್ತೆ. ಇವಾಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಕಡಿಮೆ ದುಡ್ಡಲ್ಲಿ ನಾವು ಮಾಡ್ಕೋಬೋದು, ಕಡಿಮೆ ಹಣದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅರ್ಧ ಲೀಟರ್ ಹಾಲಲ್ಲಿ ಸುಲಭವಾಗಿ ಮಾಡ್ಕೋಬೋದು, ಸ್ವಲ್ಪ ಪೇಷನ್ಸ್ಲಿ ಮಾಡಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಇದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ. ಇದಕ್ಕೆ ಶಾವಿಗೆ ಪಾಯಸಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ಕರೆಕ್ಟಾಗಿ ಗೊತ್ತಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ನೀವು ಮಾಡುವಂಥ ಲೈಕ್ ಕಮೆಂಟ್ ನಮಗೆ ಮೋಟಿವೇಶನ್ ಸಿಗುತ್ತೆ, ಹಾಗಾಗಿ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ಲೈಕ್ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ನೋಡಿ. ಹೋಮ್ ಮೇಡ್ ಕಂಟೆನೆನ್ಸ್ ಮಿಲ್ಕ್ ರೆಡಿಯಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.